ಸಿಎಂ ಚೇಂಜ್ ಬಗ್ಗೆ ಪರಂ ಸತ್ಯ ಸ್ಫೋಟಕ ಗೃಹ ಮಂತ್ರಿಗಳಿಗೆ ಏನು ಹೇಳಿದ್ರು? ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನಲಾಗಿರುವಂತಹ ಪರಂ ಮಾತು ಸ್ಫೋಟ. 5 ವರ್ಷ ಸಿಎಂ ಇರ್ತೇನೆ ಎಂದಿದ್ದಾರೆ ಸಿದ್ದರಾಮಯ್ಯ ಅವರು. ಸಿಎಂ ಚೇಂಜ್ ಬಗ್ಗೆ ಪರಂ ಸತ್ಯ ಸ್ಫೋಟ ಮಾಡಿರುವಂತಹ ಗೃಹ ಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನಲಾಗಿರುವಂತಹ ಪರಮೇಶ್ವರ್ ಅವರ ಮಾತು ಸ್ಫೋಟವಾಗಿದೆ. 5 ವರ್ಷ ಸಿಎಂ ಇರ್ತೇನೆ ಎಂದಿದ್ದಂತಹ ಸಿದ್ದರಾಮಯ್ಯ ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಏನು ಗೊಂದಲ ಕಾಣಿಸ್ತಾ ಇಲ್ಲ. ಮಾಧ್ಯಮದವರು ಸುಮ್ಮನೆ ಮಾತನಾಡ್ತಾ ಇದ್ದಾರೆ. ನಿಮ್ಮಿಂದಾಗೇ ಈ ಸ್ವಲ್ಪ ಹೆಚ್ಚು ಗಮನವನ್ನ ತೆಗೆದುಕೊಳ್ತಾ ಇದೆ. ಫುಲ್ ಗರಂ ಆಗಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಿಎಂ ಸ್ಥಾನ ಬದಲಾಗೋದಿಲ್ಲ, ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಇರ್ತಾರೆ, ಖಾಲಿ ಪುಕ್ಕಟ್ಟೆ ಮಾತಾಡ್ತಾ ಕುಂತ್ಕೋಬೇಡಿ ಅಂತ ಹೇಳಿ ಸಿದ್ದರಾಮಯ್ಯ ಪರವಾಗಿ ಗೃಹ ಸಚಿವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಯಾವತ್ತಾದ್ರೂ ಹೇಳಿದಾರಾ ನಾನು ಕೆಳಗಿಳಿತೀನಿ ಅಂತ ಹೇಳಿದಾರಾ? ಇಲ್ಲ. ಪ್ರತಿ ಸಲವೂ ಅವ್ರು ನಾನೇ 5 ವರ್ಷ ಸಿಎಂ ಅಂತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಿದ್ರು ಅನ್ನೋ ಕಂಪ್ಲೀಟ್ ಆಗಿ ಅವ್ರ ಬಾಯಲ್ಲೇ ಕೇಳ್ಕೊಂಬನ್ನಿ. ಕಾಣಿಸ್ತಾ ಇಲ್ಲಪ್ಪ ನನಗೇನು. ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು 5 ವರ್ಷ ಇರ್ತೀನಿ ಅಂತ. ಇನ್ನೇನಂದ ಆಯ್ತು, ಮುಖ್ಯಮಂತ್ರಿ ಜವಾಬ್ದಾರಿ ಇಲ್ವಾ ಅವ್ರಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಜವಾಬ್ದಾರಿ ಇದೆ ತಾನೆ. ಆ ಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. 5 ವರ್ಷ ನಾನೇ ಇರ್ತೀನಿ ಅಂತ. ಅಲ್ಲಿ ಮುಗೀತಲ್ಲ, ಇನ್ನೇನು ಮಾತಾಡಬೇಕು? ಅದ್ರ ಮಧ್ಯೆ ಮಾತಾಡೋದು ನೋಟಿಸ್ ಅವರೇ ಎಲ್ಲ ಮಾತಾಡ್ಕೊಂತಾರೆ. ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮಿಂದಾನೇ ಅದು ಸ್ವಲ್ಪ ಹೆಚ್ಚು ಗಮನ ತಗೊಳ್ತಾ ಇದೆ ಅಷ್ಟೇ. ಏನು ಗೊಂದಲ ಕಾಣಿಸ್ತಾ ಇಲ್ಲಪ್ಪ ನನಗೇನು. ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು 5 ವರ್ಷ ಇರ್ತೀನಿ ಅಂತ. ಇನ್ನೇನಂದ ಆಯ್ತು, ಮುಖ್ಯಮಂತ್ರಿ ಜವಾಬ್ದಾರಿ ಇಲ್ವಾ ಅವ್ರಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಜವಾಬ್ದಾರಿ ಇದೆ ತಾನೆ. ಆ ಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. 5 ವರ್ಷ ನಾನೇ ಇರ್ತೀನಿ ಅಂತ. ಅಲ್ಲಿ ಮುಗೀತಲ್ಲ, ಇನ್ನೇನು ಮಾತಾಡಬೇಕು? ಅದ್ರ ಮಧ್ಯೆ ಮಾತಾಡೋದು ನೋಟಿಸ್ ಅವರೇ ಎಲ್ಲ ಮಾತಾಡ್ಕೊಂತಾರೆ. ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ. ಅವರೇ ಸೈಲೆಂಟ್ ಆಗಿದ್ದಾರೆ, ನೀವು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಸಾಕು ಅಂತ ಹೇಳಿ ಡೈರೆಕ್ಟ್ ಆಗಿ ಮಾತನಾಡಿದ್ದಾರೆ. ಮಾಧ್ಯಮದವರೇ ನೀವೇ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಿ ಅಂತ ಹೇಳಿ ಅವರು ಹೇಳಿರುವಂಥದ್ದು. ನೀವು ಕಚ್ಚಾಡ್ಕೊಳ್ದೆ ಹೋದ್ರೆ ಮಾಧ್ಯಮದವ್ರು ಯಾಕೆ ಸರ್ ಬರ್ತಾರೆ? ಅಲ್ಲಿ ಶುರು ಮಾಡಿದ್ಯಾರು? ಬಟಾಬಯಲಾಗಿ ಮಾತನಾಡ್ತಾ ಇದ್ದವ್ರು ಯಾರಾಗಿತ್ತು? ನಿಮ್ಮದೇ ಪಕ್ಷದವ್ರು ತಾನೆ. DK ಶಿವಕುಮಾರ್ ಅವರು ಸಿಎಂ ಆಗಬೇಕು, ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಟು ಕೊಡಬೇಕು, ಇದೆಲ್ಲ ಮಾತಾಡ್ತಾ ಇದ್ದಿದ್ದು ಯಾರಾಗಿತ್ತು? ನಿಮ್ಮ ಒಂದು ಪಕ್ಷದವರೇ ಮಾತಾಡ್ತಾ ಇರೋದ್ರಿಂದ ಮಾಧ್ಯಮದವ್ರು ಪ್ರಸಾರ ಮಾಡೋದು. ಸುಮ್ಮನೆ ಗುಮಾನಿ ಹಬ್ಸೋಕೆ ನಮ್ಗೇನಕ್ಕೆ ಅಲ್ವಾ? ನಮಗೂ ಬೇರೆ ಕೆಲಸ ಇದೆ, ಬೇರೆದ್ರ ಬಗ್ಗೆ ಲಕ್ಷ್ಯವನ್ನು ಕೊಡಬೇಕಾಗತ್ತೆ. ಮಾಧ್ಯಮದವ್ರದ್ದಲ್ಲ. ಈ ನವೆಂಬರ್ ಕ್ರಾಂತಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಥವಾ ನವೆಂಬರ್ ಕ್ರಾಂತಿ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.